ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ತುಂಬ ಜನ ಹೊಸದಾಗಿ ಪರೀಕ್ಷೆಯನ್ನು ಬರಿತಕ್ಕಂಥ ಅಭ್ಯರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ರಿ, ಯಾವ ರೀತಿ OMR ಅನ್ನು ತುಂಬಬೇಕು ಅಂತೇಳಿ. ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡಬಾರ್ದು ಅಂದ್ಕೊಂಡಿದ್ದೆ. ಹಿಂದೆನೇ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ. ತುಂಬ ಜನ ಹೊಸ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇರೋದ್ರಿಂದ ಗೊತ್ತಿದ್ರೆ ನೀವು ವಿಡಿಯೋನ ನೋಡಬೇಡಿ. ಯಾರಿಗೆ ಗೊತ್ತಿಲ್ಲ ಅವ್ರು ಮಾತ್ರ ವಿಡಿಯೋನ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನೋಡಿ, KA ನಡೆಸ್ತಕ್ಕಂಥ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಒಂದು OMR ಯಾವ ರೀತಿ ಇರ್ತದ, ಅದನ್ನು ಯಾವ ರೀತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಹಿಂದಿನ ವಿಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿ. ಪ್ರಚಲಿತ ಘಟನೆಗಳಾಗಿರಬಹುದು, ಇವಾಗ ಪ್ರಚಲಿತ ಘಟನೆಗಳ ಒಂದು ರಿವಿಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನೋಡಿ, ಈ OMR ಅನ್ನು ಹೇಗೆ ತುಂಬಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ನೋಡಿ, ಇಲ್ಲಿ ನೀವು ನೀಲಿಯ ಪೆನ್ನನ್ನು ಒಯ್ಯಬೇಕಾಗ್ತದೆ. ನೀಲಿ ಅಥವಾ ಕಪ್ ಎರಡೂ ನಡೀತದೆ. ನೀವು ನೀಲಿ, ಎಲ್ಲರೂ ನೀಲಿಯನ್ನು ತೆಗೆದುಕೊಳ್ತಾರೆ. ಆದ್ದರಿಂದ ನೀವು ಕೂಡ ನೀಲಿ ಪೆನ್ನನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ನೋಡಿ, ಮೊದಲನೇದಾಗಿ ಯಾವ ರೀತಿ ಈ OMR ಅನ್ನು ತುಂಬಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ವಿವರಗಳನ್ನು ಸರಿಯಾಗಿ ಮೊದಲು ನೀವೇನು ಮಾಡಬೇಕಪ್ಪ ಅಂದ್ರೆ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕು. ಯಾವ ರೀತಿಯಪ್ಪ ಅಂದ್ರೆ ನಿಮ್ಮ ಹೆಸರು ಇಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಮೊದಲನೇದಾಗಿ ಇಲ್ಲಿ ಅಭ್ಯರ್ಥಿ ಹೆಸರನ್ನು ಕೊಟ್ಟಿರ್ತಾರೆ, ಅಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ಸರಿಯಾಗಿ ತುಂಬತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ಸರಿಯಾದ ಆಯ್ಕೆಯನ್ನು ಸಂಪೂರ್ಣವಾಗಿ ಕಪ್ಪು ಆಗುವವರೆಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ತುಂಬಬೇಕಾಗ್ತದೆ. ನೋಡಿ, ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ರೌಂಡ್ ಕೂಡ ಮಾಡಬೇಕಾಗ್ತದೆ. ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಮಾತ್ರ ಟಿಕ್ ಹಾಕಬೇಕಾಗ್ತದೆ. ಆಪ್ಷನಲ್ಲಿ ಒಂದು, ಇದು ಎಲ್ಲರಿಗೂ ಗೊತ್ತು, ಚುಕ್ಕೆ ಕ್ರಾಸ್ ಆಗಿರಬಾರ್ದು, ಅರ್ಧ ಗುರುತಿರಬಾರ್ದು, ಕರೆಕ್ಟಾಗಿರ್ತಕ್ಕಂಥ ರೌಂಡಾಗಿ ತುಂಬತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಇನ್ನು ತಿದ್ದುಪಡಿ ಮಾಡಲು ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ. ಹಾಳೆಯನ್ನು ಮಡಚಬಾರ್ದು, ಅದನ್ನು ಹರಿಬಾರ್ದು. ಅದನ್ನು ನೀಟಾಗಿ ಒಂದು ಪಕ್ಕದಲ್ಲಿ ನಿಮಗೆ ಕೂಡ ಅಲ್ಲಿ ಕೆಳಗಡೆ ಇರ್ತದೆ, ಅದನ್ನು ನೀಟಾಗಿ ಕತ್ತರಿಸ್ಕೊಂಡು ಬರಬೇಕಾಗ್ತದೆ. ಇನ್ನು ಅಂತ್ಯದಲ್ಲಿ ಮತ್ತೊಮ್ಮೆ ಎಲ್ಲವನ್ನು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಅದರಲ್ಲಿ ನಿಮ್ಮ ಸಹಿ ಕೂಡ ಇರ್ತದೆ. ಇಲ್ಲಿ ಸಹಿ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡಿರ್ತೀರಿ, ಅದೇ ರೀತಿ ಸಹಿಯನ್ನು ಹಾಕಬೇಕಾಗ್ತದೆ. ಇಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ನೋಂದಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೆಲವೊಂದು ಪರೀಕ್ಷೆಗಳಲ್ಲಿ ಜನ್ಮ ದಿನಾಂಕವನ್ನು ಕೂಡ ಕೊಡ್ತಾ ಇದ್ದಾರೆ. ಕೆಲವೊಂದು ಎಕ್ಸಾಮಲ್ಲಿ ಕೊಡ್ತಾ ಇಲ್ಲ. ಕೆಲವೊಂದು OMR ಸೀಟಲ್ಲಿ ಕೊಡ್ತಾ ಇದ್ದಾನೆ. KE ಎಲ್ಲದರಲ್ಲಿ ಕೂಡ ಕೊಡ್ತಾ ಬಂದಿದೆ. ನಾಳೆ ಯಾವ ರೀತಿ ಕೊಟ್ಟರು ಕೂಡ ಕೊಡಬಹುದು. ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀವು ನೀಟಾಗಿ ಹಾಲ್ ಟಿಕೆಟಲ್ಲಿ ಇರ್ತಕ್ಕಂಥದ್ದನ್ನು ತುಂಬಬೇಕಾಗ್ತದೆ. ನೋಡಿ, ಇಲ್ಲಿ ಪೆನ್ನನ್ನು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಕಪ್ಪು ಅಥವಾ ನೀಲಿ ಪಾಯಿಂಟ್ ಪೆನ್ನನ್ನು ಮಾತ್ರ ಬಳಕೆಯನ್ನು ಮಾಡಿ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಮಾತ್ರ ಟಿಕ್ ಹಾಕಿರಿ. ಎರಡು ಹಾಕಿದ್ರಿಯಪ್ಪ ಅಂದ್ರೆ ಇದು ಆಗೋದಿಲ್ಲ. ಏನು ತಪ್ಪಾಗಿ ಗುರುತಿಸಿದ್ರೆ ಅಳಕಿಸಲು ಮತ್ತು ತಪ್ಪಾಯಿತಪ್ಪ ಅಂದ್ರೆ ಅದನ್ನು ತಿದ್ದಲು, ಅದೇ ರೀತಿ ಮತ್ತೊಂದು ಗುಂಡು ಹಾಕಲು, ಈ ರೀತಿ ಮಾಡಬೇಡ. ಅದನ್ನೇ ಕರೆಕ್ಟಾಗಿ ಒಂದು ಸಾರಿ ಎರಡು ಸಾರಿ ಓದಿ ಟಿಕ್ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಇನ್ನು ಹಾಳೆಯನ್ನು ಯಾವುದೇ ಕಾರಣಕ್ಕೂ ಮಡಚೋದಾಗಿರ್ಬೋದು, ಅದನ್ನು ಹರಿಯೋದಾಗಿರ್ಬೋದು ಮಾಡಬೇಡ್ರಿ. ಅದನ್ನು ನೀಟಾಗಿ ಅದನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರಿ. ನೋಡಿರಿ, ಇಲ್ಲಿ ಯಾವ ರೀತಿ ತುಂಬಬೇಕು ಅಂತಕ್ಕಂಥ ಒಂದು ಸರಿಯಾದ ವಿಧಾನ ನೋಡಿರಿ. ಅದನ್ನು ಕರೆಕ್ಟಾಗಿ ತುಂಬತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಈ ರೀತಿ ನೋಡಿ, ಇಲ್ಲಿ ಯಾವ ರೀತಿ ಇದೆ. ಇಲ್ಲಿ ತಪ್ಪಾಗಿರ್ತಕ್ಕಂಥ ವಿಧಾನ ಈ ರೀತಿ ರೈಟ್ ಮಾರ್ಕ್ ಹೊಡೆಯೋದಾಗಿರ್ಬೋದು, ಇಂಟು ಮಾರ್ಕ್ ಹೊಡೆಯೋದಾಗಿರ್ಬೋದು, ಅದೇ ರೀತಿ ಅರ್ಧ ತುಂಬೋದಾಗಿರ್ಬೋದು, ವೃತ್ತ ಒಂದು ಗುಂಡು ಹಾಕಿ ಬಿಡೋದಾಗಿರ್ಬೋದು, ಎರಡು ಹಾಕೋದಾಗಿರ್ಬೋದು. ಈ ರೀತಿ ಮಾಡಬೇಡ್ರಿ. ಸ್ವಲ್ಪ ಕರೆಕ್ಟಾಗಿ ರೌಂಡ್ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಆಗಿ ಮಾಡಿದ್ದಾರೆ. ಈ ರೀತಿ ಮಾಡಬೇಡ್ರಿ. ಇಲ್ಲಿ ನೋಡಿ ಯಾವ ರೀತಿ ಮಾಡಿದರೆ ಇದು ತಪ್ಪಾಗಿರ್ತಕ್ಕಂಥದ್ದು. ಈ ರೀತಿಯ ಯಾವುದೇ ಕಾರಣಕ್ಕೂ ಆಗಬಾರ್ದು. ಇಲ್ಲಿ ಸರಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರಿಯಾಗಿ ಈ ರೀತಿ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಕೂಡ ಮಾಡಬೇಕಾಗ್ತದೆ. ಬಹಳ ಸಿಂಪಲ್ ಆಗಿರ್ತದೆ. ಯಾರಾದರೂ ಹೊಸಬರಿದ್ರೆ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹೊಸಬರು ಕೂಡ ಸರಿಯಾಗಿ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಬಹಳ ಇದ್ರ ಬಗ್ಗೆ ಗಾಬರಿ ಆಗಬೇಡಿ, ಬಹಳ ಈಸಿ ಆಗಿರ್ತದೆ. ಸರಿಯಾಗಿ OMR ಅನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ತಪ್ಪು ಮಾಡಿದ್ರಿಯಪ್ಪ ಅಂದ್ರೆ ನಿಮ್ಮ ಮೈಂಡು
ಡೈವರ್ಟ್ ಆಗ್ತದೆ. ಆದ್ದರಿಂದ ಬಹಳ ಶಾಂತವಾಗಿ ಮೊದಲು ಒ ಎಮ್ ಆರನ್ನು ತುಂಬತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೀವು ಎಷ್ಟೇ ಓದಿದರೂ ಕೂಡ ಒ ಎಮ್ ಆರಲ್ಲಿ ಏನಾದರೂ ತಪ್ಪಾಯಿತಪ್ಪ ಅಂದ್ರೆ ಅಲ್ಲಿ ನಿಮ್ಮ ಮೈಂಡು ಇದು ಆಗ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಲಾಗಿ ಒ ಎಮ್ ಆರ್ ಸಿಟ್ಟನ್ನು ತುಂಬತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಕ್ವಶನ್ ಪೇಪರ್ ಯಾವುದು ಇರ್ತದೆ ಅದೇ ಶ್ರೇಣಿಯ ಒಂದು ಒ ಎಮ್ ಆರ್ ಶೀಟನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ನಿಮಗೆ ಏನೇ ಡೌಟ್ ಬಂದರೂ ಕೂಡ ಅಲ್ಲೇ ಒಂದು ಸೂಪರ್ವೈಸರ್ ಇರ್ತಾರೆ, ಅವ್ರಿಗೆ ಕೇಳಿ ತುಂಬತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಸುಮ್ಮನೆ ಹಾಕಿ ಅಲ್ಲಿ ತಿದ್ದೋದಾಗಿರ್ಬೋದು, ಯಾವುದೇ ರೀತಿಯ ತಿದ್ದುಪಡಿಗೆ ಅವಕಾಶನೇ ಇರುವುದಿಲ್ಲ. ಬಹಳ ಜಾಗರೂಕತೆಯಿಂದ ಒ ಎಮ್ ಆರ್ ಶೀಟನ್ನು ತುಂಬತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಬಹಳ ಸಿಂಪಲ್ ಆಗಿರ್ತದೆ. ಅದಕ್ಕೆ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡಬಾರ್ದು ಅಂದ್ಕೊಂಡಿದ್ದೆ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರೋದ್ರಿಂದ ಒಂದು ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋ ಆಗಿದೆ. ಮುಂದಿನ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟನ್ನು ಮಾಡಿ ಬಗೆಹರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.